ಹಾಯ್ ಆಲ್, ಸ್ನಾನ ಮಾಡ್ಕೊಂಡು ಬಂದು ಫೇಸಿಗೆ ಮಾಯ್ಶ್ಚರೈಸರ್ ಹಾಕೋಣ ಅಂತ ಬಂದು ನೋಡಿದಾಗ ಫೇಸಲ್ಲಿ ತುಂಬಾ ಹೇರ್ ಗ್ರೋತ್ ಆಗಿತ್ತು. PCOS ಥೈರಾಯ್ಡ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ ಫೇಶಿಯಲ್ ಹೇರ್ ಗ್ರೋತ್ ಅನ್ನೋದು ತುಂಬಾ ಕಾಮನ್ ಆಗಿರುತ್ತೆ. ಇದಕ್ಕಾಗಿ ನಾವು ಪ್ರತಿ ಸಲ ಪಾರ್ಲರಿಗೆ ಹೋಗಿ ವ್ಯಾಕ್ಸಿಂಗ್ ಮತ್ತು ಥ್ರೆಡ್ಡಿಂಗ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಮತ್ತು ಪ್ರತಿ ಸಲ ವ್ಯಾಕ್ಸಿಂಗ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಕೂಡ ಡ್ಯಾಮೇಜ್ ಆಗುತ್ತೆ, ಹಾಗೂ ಥ್ರೆಡ್ಡಿಂಗ್ ಮಾಡೋದ್ರಿಂದ ನಮಗೆ ತುಂಬ ಪೇಯ್ನ್ಫುಲ್ ಆಗಿರುತ್ತೆ. ಅದಕ್ಕಾಗಿ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿ ಈ ಒಂದು ಬ್ಲಾಲೆಸ್ ಎಲೆಕ್ಟ್ರಿಕ್ ಫೇಶಿಯಲ್ ಆ್ಯಂಡ್ ಐಬ್ರೋ ಹೇರ್ ರಿಮೂವರನ್ನು ಆರ್ಡರ್ ಮಾಡಿದ್ದೆ. ಇದು ನೋಡಲಿಕ್ಕೆ ಒಂದು ಪೆನ್ ರೀತಿಯಾಗಿದೆ ಮತ್ತು ಇದು ರೀಚಾರ್ಜ್ ಮಾಡಲಿಕ್ಕೋಸ್ಕರ ಒಂದು ರೀಚಾರ್ಜೇಬಲ್ ಕೇಬಲ್ ಮತ್ತು ಇದು ಫೇಶಿಯಲ್ ಹೇರ್ ಮತ್ತು ಐಬ್ರೋ ಹೇರ್ ರಿಮೂವ್ ಮಾಡಲಿಕ್ಕೋಸ್ಕರ ಎರಡು ರೀತಿಯ ಬ್ಲೇಡನ್ನು ಕೊಟ್ಟಿದ್ದಾರೆ ಮತ್ತು ಒಂದು ಸಣ್ಣ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಇದರೊಳಗೆ ಹೇರ್ ಇರುತ್ತೆ ಅಲ್ವಾ, ಅದನ್ನು ಕ್ಲೀನ್ ಮಾಡಲಿಕ್ಕೋಸ್ಕರ. ಮತ್ತು ನೋಡಿ, ಇದರ ಬ್ಯಾಕ್ ಸೈಡಲ್ಲಿ ಒಂದು ಹೋಲ್ ರೀತಿಯಾಗಿದೆ, ಇದರಲ್ಲಿ ನಾವು ಚಾರ್ಜ್ ಮಾಡ್ಕೊಳ್ಬೋದು. ಮತ್ತು ಈ ಒಂದು ಪೇಪರಲ್ಲಿ ನಮಗೆ ಹೇಗೆ ಇದು ಯೂಸ್ ಮಾಡಬೇಕಂತ ಕೂಡ ಕೊಟ್ಟಿದ್ದಾರೆ, ನಾವು ಅದನ್ನು ನೋಡ್ಕೊಂಡು ಯೂಸ್ ಮಾಡ್ಬೋದು. ಇವಾಗ ನಾನು ನನ್ನ ಅಪ್ಪರ್ ಲಿಪ್ಪಲ್ಲಿರುವ ಹೇರನ್ನು ರಿಮೂವ್ ಮಾಡಿ ತೋರಿಸ್ತೇನೆ. ನೋಡಿ ಇದರಲ್ಲಿ ಒಂದು ಬಟನ್ ಇದೆ, ಅದನ್ನು ಮೇಲ್ಗಡೆ ಪುಷ್ ಮಾಡಿದಾಗ ಒಂದು ಲೈಟ್ ಆನ್ ಆಗುತ್ತೆ. ನಮ್ಮ ಹೇರ್ ಯಾವ ಕಡೆ ಗ್ರೋತ್ ಆಗಿದೆಯೋ ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ನಾವು ಟ್ರಿಮ್ ಮಾಡ್ತಾ ಹೋಗಬೇಕು. ಅವಾಗ ತುಂಬಾನೇ ಈಸಿಯಾಗಿ ಹೇರ್ ಎಲ್ಲ ರಿಮೂವ್ ಆಗುತ್ತೆ. ಇದು ಫೇಸ್ಗೆ ಯಾವುದೇ ರೀತಿಯ ಡ್ಯಾಮೇಜ್ ಕೂಡ ಮಾಡಲ್ಲ, ಹಾಗೂ ಸಣ್ಣದಾಗಿ ಕ್ಯೂಟ್ ಆಗಿರೋದ್ರಿಂದ ಇದನ್ನು ನಾವು ಬ್ಯಾಗಲ್ಲಿ ಕೂಡ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇವಾಗ ನೋಡಿ, ನನ್ನ ಫೇಸಲ್ಲಿ ಒಂದು ಮಚ್ಚೆ ಇದೆ, ಅದರಲ್ಲಿ ಕೂಡ ಒಂದು ಹೇರ್ ಇದೆ ನೋಡಿ. ಅದು ನೋಡಿ ಎಷ್ಟು ಈಸಿಯಾಗಿ ಒಂದೇ ಸ್ವೈಪಲ್ಲಿ ಹೋಗುತ್ತೆ ಅಂತ, ತುಂಬಾ ಈಸಿಯಾಗಿದೆ. ಇವಾಗ ನೋಡಿ, ನಾನು ನನ್ನ ಐಬ್ರೋಸಲ್ಲಿ ಎಕ್ಸ್ಟ್ರಾ ಗ್ರೋತ್ ಆಗಿರುವ ಹೇರನ್ನು ಕೂಡ ನಿಮಗೆ ರಿಮೂವ್ ಮಾಡಿ ತೋರಿಸ್ತೇನೆ. ಮೊದಲು ಈಗ ಫೇಶಿಯಲಲ್ಲಿ ಹೇರ್ ನಾವು ರಿಮೂವ್ ಮಾಡಿದ್ವಲ್ಲ, ಆ ಹೇರೆಲ್ಲ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ. ಅದನ್ನು ನಾವು ಈ ಒಂದು ಸಣ್ಣ ಬ್ರಷಿಂದ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟು ನಾನಿಲ್ಲಿ ಐಬ್ರೋ ಮಾಡಲಿಕ್ಕಂತ ಈ ಒಂದು ಪಾರ್ಟನ್ನು ನಾನು ಅಟ್ಯಾಚ್ ಮಾಡ್ತಾ ಇದ್ದೇನೆ. ಇದನ್ನು ಕೂಡ ಬಟನ್ ಆನ್ ಮಾಡಿದೆ ನೋಡಿ, ಯಾವ ರೀತಿಯಲ್ಲಿ ಲೈಟ್ ಆನ್ ಆಗುತ್ತೆ ಅಂತ. ನೋಡಿ, ಈ ಥರ ಎಕ್ಸ್ಟ್ರಾ ಗ್ರೋತ್ ಇರುವ ಹೇರನ್ನು ಕೂಡ ನಾವು ಹೀಗೆ ರಿಮೂವ್ ಮಾಡ್ಬೋದು, ತುಂಬಾ ಈಸಿಯಾಗಿ ಹೋಗುತ್ತೆ. ಮತ್ತು ನೀವು ಈ ಟ್ರಿಮ್ಮರಲ್ಲಿ ಹೇರ್ ರಿಮೂವ್ ಮಾಡುವಾಗ ನೀವು ಫೇಸಿಗೆ ಯಾವುದೇ ಮಾಯ್ಶ್ಚರೈಸರ್ ಏನು ಹಾಕಬಾರ್ದು. ನಿಮ್ಮ ಫೇಸ್ ತುಂಬ ಡ್ರೈ ಆಗಿರಬೇಕು, ಆವಾಗ ತುಂಬ ಈಸಿಯಾಗಿ ಹೋಗುತ್ತೆ. ನೋಡಿ ನನ್ನ ಫೇಸ್ ಎಷ್ಟು ಕ್ಲೀನ್ ಆಗಿದೆ ಅಂತ. ಇವಾಗ ನಾನು ಮಾಯ್ಶ್ಚರೈಸರ್ ಹಾಕ್ತಾ ಇದ್ದೇನೆ. ಮತ್ತು ಹೇರ್ ರಿಮೂವ್ ಮಾಡಿದ ನಂತರ ಖಂಡಿತವಾಗ್ಲೂ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ನಾನು ಯಾವಾಗಲೂ ಪಾನ್ಸ್ ಮಾಯ್ಶ್ಚರೈಸರೇ ಯೂಸ್ ಮಾಡೋದು. ಇವಾಗ ನೋಡಿ, ನಾನು ಪಾರ್ಲರ್ಗೆ ಹೋಗೋದೇನೆ ಮನೆಯಲ್ಲೇ ಐಬ್ರೋಸ್ ಮತ್ತು ನನ್ನ ಫೇಶಿಯಲ್ ಹೇರನ್ನು ಎಷ್ಟು ಈಸಿಯಾಗಿ ಮತ್ತು ಯಾವುದೇ ರೀತಿಯ ಪೇಯ್ನ್ ಕೂಡ ಇಲ್ಲದೆ ರಿಮೂವ್ ಮಾಡಿದೆ ಅಂತ. ನಿಮಗೆ ಕೂಡ ಈ ಪ್ರಾಡಕ್ಟ್ ಬೇಕಿದ್ರೆ ನಾನು ಈ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ, ನೀವು ಕೂಡ ಚೆಕ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು. ಬಾಯ್.